ನ್ಯೂಸ್ 8 ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಉಪನಗರದ ಮೊದಲನೇ ಮುಖ್ಯ ರಸ್ತೆಯಲ್ಲಿ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರ ಮಾರ್ಗದರ್ಶನದಲ್ಲಿ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರಾದ ಮೊಹಮ್ಮದ್ ಸಾಲೇಹ್ ಅವರ ಕಚೇರಿಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಧ್ವಜಾರೋಹಣ ನೆರವೇರಿಸಿ ಹಾಗೂ ಸಿಹಿ ಹಂಚಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರಾದ ಮೊಹಮ್ಮದ್ ಸಾಲೇಹ, ಸುಧೀಂದ್ರ ಕುಮಾರ್, ಬಿಡಿಎ ಸದಸ್ಯರಾದ ಪಿ. ಗಾಂಧಿ, ಮುನಿಕೃಷ್ಣ, ಕೆಸಿ ಸತೀಶ್, ಪ್ರಕಾಶ್, ಅರುಂಧತಿ ರಾಜು, ಶ್ರೀನಿವಾಸ್, ದಿಲ್ಶಾದ್, ಶಮೀಂ, ಅಹ್ಮದ್ ಮುಂತಾದವರು ಉಪಸ್ಥಿತರಿದ್ದರು. तव शुभ नामे जागे, तव शुभ आशीष मागे, जागे तव जय गाथा, जय जय मंगलदायक जय हे भारत भाग्य विधाता, जय हे जय हे जय हे जय 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 हे भारत माता की जय। ನಮಸ್ಕಾರ. ನಾನು ಮೊಹಮ್ಮದ್ ಸಾಲೇಹ, ಬೆಂಗಳೂರು ಪಶ್ಚಿಮ ಜಿಲ್ಲಾ ಉಪಾಧ್ಯಕ್ಷ. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಲ್ಲ ನಾಡಿನ ಜನತೆಗೆ. ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಬಂದರೆ ಒಂದು ಹಬ್ಬ, ನಮಗೆ ಹಬ್ಬದ ಥರ. ಅದೊಂದು ನಮ್ಮ ದೇಶಕ್ಕೆ, ನಮ್ಮ ಜನತೆಗೆ, ನಮಗೆ ಭಾಳ ದೊಡ್ಡ ಗೌರವದ ಹೆಮ್ಮೆಯ ಗೌರವದ ಪ್ರಶ್ನೆ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಆದರೆ ಅದು ಸ್ವಾತಂತ್ರ್ಯ ದಿನಾಚರಣೆ ಬರೋದು, ನಾವೆಲ್ಲ ನಮ್ಮ ಹಬ್ಬಗಳು ಬೇರೆ ರೀತಿ ಹೆಂಗೆ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ನಾವು ಆಚರಣೆ ಮಾಡಬೇಕು ಅಂತ ನಮಗೆ ಆಸೆ. ಯಾವತ್ತೂ ಅಷ್ಟೇ, ಸ್ವಾತಂತ್ರ್ಯ ದಿನಾಚರಣೆ ಬಂದರೆ, ಇಂಡಿಪೆಂಡೆಂಟ್ ಡೇ ಬಂದ ತಕ್ಷಣ ನಾವು ಚೆನ್ನಾಗಿ ಆಚರಣೆ ಮಾಡಬೇಕು, ಚೆನ್ನಾಗಿ ಡೆಕೋರೇಷನ್ ಮಾಡಬೇಕು. ಈ ಥರ ಜನಗಳಲ್ಲಿ ಇನ್ನೂ ಹುಮ್ಮಸ್ಸು ಉದ್ಭವ ಮಾಡಿಸ್ಬೇಕು. ಈ ಥರ ಎಲ್ಲ ಇರುತ್ತೆ. ನಾವು ಮಾಡಿದ್ರೆ ಇನ್ನೊಬ್ಬರು ಅವ್ರಿಗೆ ಆಸೆ ಆಗುತ್ತೆ, ಇನ್ನು ಹೊಸ ಜನ್ರೇಷನ್ ಅವರು ನೋಡಿ ಅವ್ರಿಗೂ ಆಸೆ ಆಗ್ತದೆ, ಯಾವುದು ನಾವು ಮಾಡಬೇಕು ಅಂತ. ಅದಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಬಂದ ತಕ್ಷಣ ನಾವು ಅತಿ ಹೆಚ್ಚಾಗಿ, ಅತಿ ಚೆನ್ನಾಗಿ ವಿಜೃಂಭಣೆಯನ್ನು ಮಾಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನ್ಯೂ ಜನ್ರೇಷನ್ಗೆ ಗೊತ್ತಾಗಬೇಕಂದ್ರೆ ಅವರು ಪುಸ್ತಕದಲ್ಲಿ ಮಾಡ್ಕೊಂಡು ಇರ್ತಾರೆ ಹೊರತು, ಗೊತ್ತಾಗಬೇಕಂದ್ರೆ ನಾವು ಮಾಡಬೇಕು. ಮಾಡಿದ್ರೆ ಇನ್ನು ನ್ಯೂ ಜನ್ರೇಷನ್ಗೆ ಹುಮ್ಮಸ್ಸು ಬರುತ್ತೆ. ಹೌದು, ಮಾಡ್ತಾಯಿದ್ದಾರೆ, ನಾವು ಮಾಡಬೇಕು ಅಂತ ಮಾಡಬೇಕು. ನಾವು ಇದರಲ್ಲಿ ಜಾತಿ ಭೇದ ಭಾವ ಇದು ಏನು ಬರಲ್ಲ. ಪ್ರತಿಯೊಂದು ಯಾವ ಜಾತಿ ಆದರೂ ಸರಿ, ಯಾವ ಜನಾಂಗ ಆದರೂ ಸರಿ, ಎಲ್ಲ ಸೇರಿ ಆಚರಣೆ ಮಾಡಬೇಕಿದು. ನಮ್ಮ ಜಾತಿ, ಅವ್ರ ಜಾತಿ, ಈ ಜಾತಿ ಅಂತ ಆ ಥರ ಬರಲ್ಲ. ಅದು ಹಿಂದೂ, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಜೈನರು, ಬುದ್ಧರು ಈ ಥರ ಬರಲ್ಲ. ಪ್ರತಿಯೊಬ್ಬರು ಒಗ್ಗಟ್ಟಾಗಿ ನಾವು ಮಾಡಬೇಕು, ಆಚರಣೆ ಮಾಡಬೇಕು. ಹಾಗೂ ನಮ್ಮ ಶಾಸಕರು ಎಸ್.ಟಿ. ಸೋಮಶೇಖರ್ ಗೌಡ್ರ ನೇತೃತ್ವದಲ್ಲಿ ನಾವು ಪ್ರತಿಯೊಂದು ಕಾರ್ಯಕ್ರಮ ಮಾಡೋದು, ಯಾವ ಕಾರ್ಯಕ್ರಮ ಮಾಡಿದ್ರು ಅವ್ರ ನೇತೃತ್ವದಲ್ಲೇ ಮಾಡೋದು. ಯಾಕಂದರೆ ಅವ್ರಿಗೆ ನಾವು ಬೆನ್ನೆಲುಬಾಗಿ ಗಟ್ಟಿಯಾಗಿ ನಿಂತ್ಕೊಂಡ್ರೇ ಅವರು ನಮಗೆ ಶಾಶ್ವತವಾಗಿ ಶಾಸಕರಾಗಿರಬೇಕು ಅಂತ, ಸದಾ ಶಾಶ್ವತ ಅವರಿರೋವರೆಗೂ ನಮಗೆ ಶಾಸಕರಾಗಿ ಅವರೇ ಇರಬೇಕು ಅಂತ ನಮ್ಮ ಆಸೆ. ಪ್ರತಿಯೊಂದು ಎಲ್ಲ ಕೆಲಸದಲ್ಲೂ ಅವರು ನಮಗೆ ಎನ್ಕರೇಜ್ ಮಾಡಿಕೊಡ್ತಾರೆ. ಯಾವ ಕಾರ್ಯಕ್ರಮ ಆಗಲಿ, ಏನು ಜನಪರ ಕೆಲಸಗಳಾಗಲಿ, ಡೆವಲಪ್ಮೆಂಟ್ ಆಗಲಿ, ಪ್ರತಿಯೊಂದು ಅವರು ನಮಗೆ ಸಾಥ್ ಕೊಟ್ಟು ಇದು ಮಾಡ್ತಾರೆ. ಆದ್ದರಿಂದ ನಮ್ಮ ಶಾಸಕರಿಗೆ ಹೆಸರು ಬರೋ ಅಂಥ ಕೆಲಸ ನಾವು ಮಾಡಬೇಕು. ಪ್ರತಿಯೊಂದು ನಮ್ಮ ಶಾಸಕರಿಗೆ ಗೌರವ ಕೊಟ್ಟು, ಅವರಿಗೆ ಬೆನ್ನೆಲುಬು ಆಗಿ, ಅವರಿಗೆ ಶಕ್ತಿಯಾಗಿ ನಾವು ನಿಂತು ಕೆಲಸ ಮಾಡಿದ್ರೆ
ನಮ್ಮ ಮುಂದೆ ಶಾಸಕರಾಗಿ ನಮಗೆ ಶಾಶ್ವತವಾಗಿ ಇರ್ತಾರೆ. ನಾವು ಎಲ್ಲೋ ನಿಂತ್ಕೊಂಡು ಏನೋ ಮಾಡಿದ್ರೆ ಆಗಲ್ಲ. ನಮ್ಮ ಎಸ್ ಟಿ ಏನು ಕೆಲಸ ಮಾಡಿದ್ರು ನಮ್ಮ ಎಸ್ ಟಿ ಸೋಮಶೇಖರ್ಗೋಸ್ಕರ ನಾವು ಮಾಡಿ ದುಡಿತೀವಿ, ಅವ್ರಿಗೋಸ್ಕರ ನಾವು ಮಾಡ್ತೀವಿ ಅಂತ ತಿಳ್ಕೊಂಡೆ ನಾವು ಮಾಡೋದು. ಪ್ರತಿಯೊಂದು ಕೆಲಸನೂ ನಮ್ಮ ಶಾಸಕರಿಗೋಸ್ಕರನೇ ನಾವು ಮಾಡೋದು. ಎಲ್ಲರಿಗೂ ನಮಸ್ಕಾರ. 79ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಈ ದಿನ ಶಾಸಕರು ಎಲ್ಲೆಲ್ಲಿ ನನಗೆ ಅವಕಾಶ ಮಾಡಿದ್ರೋ ಅಲ್ಲೆಲ್ಲ ಹೋಗಿ ನಾನು ಮತ್ತು ಎಲ್ಲ ಮೂಲ ಕಾಂಗ್ರೆಸ್ನಲ್ಲಿರ್ಬೋದು ಕಾರ್ಯಕರ್ತರು ಎಲ್ಲ ಅದರಲ್ಲಿ ಇವತ್ತು ಸ್ವತಂತ್ರ ದಿನಾಚರಣೆಯಲ್ಲಿ ಎಲ್ಲ ಕಡೆಯೂ ಹೋಗಿ ಭಾಗವಹಿಸಿ ಎಲ್ಲ ದಿನಾಚರಣೆಯಲ್ಲಿ ಭಾಗವಹಿಸಿ ಬಂದಿದ್ದೀವಿ. ಮೊದಲಾಗಿ ನಾವು ಇಲ್ಲಿ ಕಾಂಗ್ರೆಸ್ನಲ್ಲೇ ಬಿಡಬೇಕಂತ ಅವಕಾಶ ಇದ್ದಿದ್ದು ನಮ್ಮ ಶಾಲೆ ಅವರು ನಮ್ಗೆ ಅದ್ಭುತವಾಗಿ ಸಹಾಯ ಮಾಡಿದ್ರು, ಸಪೋರ್ಟ್ ಮಾಡಿದ್ರು, ಪಕ್ಷ ಕಟ್ಟೋಕ್ಕೆ ಅನುಕೂಲ ಮಾಡಿಕೊಟ್ರು. ಮತ್ತು ಅವರು ನನ್ನನ್ನು ಬೆನ್ತಟ್ಟಿ ಮುಂದಕ್ಕೆ ಕರ್ಕೊಂಡೋಗಿದ್ರು. ನನ್ನ ಬ್ಲಾಕ್ ಅಧ್ಯಕ್ಷ ಮಾಡೋದಕ್ಕೆ ಎಲ್ಲ ಮೂರ್ತಿ ಹತ್ರ ಕರ್ಕೊಂಡೋಗಿದ್ರು. ಅವರು ಏನೇ ಆಗಿರಲಿ ಲೀಡ್ರಾಗಿ ಬೆಳೆದಿರೋದು ನಮ್ಗೆ ತುಂಬ ಸಂತೋಷ ಆಗ್ತೈತೆ. ನಾವು ಅವರಲ್ಲೇ ಯಶಸ್ವಿಯಾಗಿ ನನಗೆ ಸಭೆ ಸಮಾರಂಭ ಮಾಡೋದಕ್ಕೆ ನನಗೆ ಜಾಗ ಕೊಟ್ಟಿದ್ದರು. ಇದು ಶಾಸಕರ ಗಮನಕ್ಕೆ 100ಕ್ಕೆ 100 ಗೊತ್ತೈತೆ. ನಮ್ಮ ಶಾಲೆಯಂಥವ್ರು ಕಾರ್ಯಕರ್ತರು ಬರಲಿ, ಇನ್ನೂ ಹೆಚ್ಚಾಗಿ ಅವ್ರು ಕೆಲಸ ಮಾಡಿ ಅವರ ಸಹಾಯ ನಮಗೆ ಬೇಕಾಗುತ್ತೆ. ಇವತ್ತು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಉಪಾಧ್ಯಕ್ಷರಾಗಿದ್ದಾರೆ. ಅವರು ಕೈಯಲ್ಲಾಗಿದ್ದು ಕೆಲಸ ಎಲ್ಲ ಬಡವರಿಗೆ ಸೇವೆಯಲ್ಲಿ ಈ ಆಫೀಸ್ ಇಟ್ಕೊಂಡು ಅವ್ರ ಕೈಯಲ್ಲಾಗಿದ್ದು ಕೆಲಸ ಮಾಡ್ತಾರೆ. ಸೋಮಶೇಖರ್ ಅವರಿಗೆ ಸಹಾಯ ಮಾಡ್ತಾವ್ರೆ. ಶಾಸಕರ ವಿಷಯ ಫಸ್ಟು ಪ್ರಸ್ತಾಪ ಮಾಡ್ತಾರೆ ನಮ್ಮ ಶಾಲೆಯವರು. ಅವ್ರಿಗೆ ನಾವು ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ಸು ಬಂಡೆಮಠ ವಾರ್ಡ್ ಸಮಿತಿಯಿಂದ ಇಂಥ ಕಾರ್ಯಕರ್ತರು ನಮ್ಮ ಭಾಗದಲ್ಲೆಲ್ಲ ಬರಲಿ ಅಂತೇಳಿ ಆ ದೇವರಲ್ಲಿ ಕೇಳ್ಕೊತೀನಿ. ಶಾಲೆಯವನಿಗೆ ಒಂದು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ಪಕ್ಷದ್ದು ವಿಶೇಷ ಶಾಲೆಯ ಹತ್ರ ಹೋಗಿ ಕಲಿಬೇಕು. ಶಾಲೆಯ ನಮಗೆ ಒಂದು ಸರಿ ಏನು ಹೇಳ್ದ, ಕಾಂಗ್ರೆಸ್ ಬಿಟ್ಟು ನಾವೆಲ್ಲೂ ಬರೋದಿಲ್ಲ, ಅದು ಎಂಥದ್ದೇ ಆಗಲಿ ನಾವು ಕಾಂಗ್ರೆಸ್ಸಲ್ಲಿ ಇರ್ತೀವಿ ಪ್ರಭು ಅವರೇ, ನಾವು ಕಾಂಗ್ರೆಸ್ ಬಿಟ್ಟು ಬರೋಲ್ಲ ಅಂತೇಳಿ ನನಗೆ ಅವರು ಬೆನ್ತಟ್ಟಿ ಕಲಿಸಿದ್ರು. ಈಗ ತಿರ್ಗಾ ನಾವು ಕಾಂಗ್ರೆಸ್ಸಲ್ಲಿ ಬಂದು ಅವ್ರ ಜೊತೆಲೇ ಸೇವೆ ಮಾಡೋಕ್ಕೆ ದೇವರು ಅನುಕೂಲ ಮಾಡಿಕೊಟ್ಟವ್ರೆ. ಅವರಿಗೆ ತುಂಬ ನಾನು ಧನ್ಯವಾದಗಳು ಹೇಳ್ತಿದ್ದೀನಿ. ನಮಸ್ಕಾರ.